ಇವತ್ತು ಕರ್ನಾಟಕ ರಾಜ್ಯ ಕಂಡಂಥ ದೇಶ ಕಂಡಂಥ ಒಂದು ಅಪರೂಪದ ವ್ಯಕ್ತಿ. ಪ್ರೋ ಡೆವಲಪ್ಮೆಂಟ್. ಯಾವಾಗಿದ್ರೂ ಕೂಡ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ಏನಾದರೂ ಮಾಡಬೇಕು ಅನ್ನೋವಂಥ ಒಂದು ತುಡಿಮೆ ಇರುವಂಥ ಧೀಮಂತ ನಾಯಕರು. ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್.ಎಂ. ಕೃಷ್ಣ ಅವ್ರನ್ನ ಕಳ್ಕೊಂಡು ಕರ್ನಾಟಕ ರಾಜ್ಯದ ರಾಜಕೀಯ ಕ್ಷೇತ್ರ ಬಡವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ಮಹಿಳೆಯರಿಗೋಸ್ಕರ ಬಹಳಷ್ಟು ವಿಚಾರವನ್ನು ಮಾಡ್ತಾಯಿದ್ರು. ಸ್ತ್ರೀ ಶಕ್ತಿ ಸಂಘಗಳನ್ನು, ಸ್ತ್ರೀ ಶಕ್ತಿಗೆ ಒಂದು ರೂಪವನ್ನು ಕೊಟ್ಟಂಥ, ಮಹಿಳಾ ಸಬಲೀಕರಣಕ್ಕೆ, ಮಹಿಳಾ ಆರ್ಥಿಕ ಸಬಲೀಕರಣಕ್ಕೆ ಒಂದು ವಿಶೇಷವಾದಂಥ ಕಾಳಜಿಯನ್ನು ತಗೊಂಡು ಇವತ್ತು ಸ್ತ್ರೀ ಶಕ್ತಿ ಬರೀ ಕರ್ನಾಟಕ ರಾಜ್ಯದ ಪಾಲಿಸಿಯಾಗಿ ಉಳಿಲಿಲ್ಲ, ಇಡೀ ದೇಶದ ಪಾಲಿಸಿಯಾಗಿ ಇವತ್ತು ಮುಂಚೂಣಿಯಲ್ಲಿ ಇದೆ. ಅದೇ ರೀತಿ ಮಧ್ಯಾಹ್ನದ ಬಿಸಿ ಊಟ ಕೂಡ ಬರೀ ಕರ್ನಾಟಕ ರಾಜ್ಯಕ್ಕಲ್ಲ, ಮಿಡ್ ಡೇ ಮೀಲ್ಸು ನ್ಯಾಷನಲ್ ಪಾಲಿಸಿ ಕೂಡ ಆಯಿತು. ಸೊ ಇವತ್ತು ಬರೀ ಬ್ಯಾಂಗ್ಳೂರು ಸಿಲಿಕಾನ್ ಸಿಟಿ ಆಗಿರ್ಬೋದು, ITBT ಆಗಿರ್ಬೋದು, ಇದನ್ನೆಲ್ಲ ತಂದಿರೋದು ಇದೆಲ್ಲ ಎಸ್.ಎಂ. ಕೃಷ್ಣ ಅವರ ಕನಸಿನ ಕೂಸು. ನಿಜವಾಗ್ಲೂ ನಮಗೆಲ್ಲ ತುಂಬ ದುಃಖ ಆಗಿದೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ, ಅಭಿಮಾನಿಗಳಿಗೂ, ಅವರ ಬಂಧು ಬಾಂಧವರಿಗೂ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿ.